12ನೇ ಅಧ್ಯಾಯದ 17ನೇ ಶ್ಲೋಕ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮೈ ಆವೇಶಿತ ಚೇತಸಾಂ. ಹಿಂದೆ ಹೇಳಿದ್ದು, ಕಾಯ ವಾಚ ಮನಸ ಮಾಡುವಂತ ಪ್ರತಿಯೊಂದು ಪ್ರಕ್ರಿಯೆಗಳನ್ನ ನನ್ನಲ್ಲಿಯೇ ಅರ್ಪಣೆಯನ್ನ ಮಾಡಿ ಯಾರು ತಮ್ಮ ದೈನಂದಿನ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೇನಾಗತ್ತೆ? ತೇಷಾಮಹಂ ಸಮುದ್ಧರ್ತ. ಸಮ್ಯಕ್ ಉದ್ಧರ್ತ ಅಂದ್ರೆ ಉದ್ಧರಿಸುವವನು. ಉದ್ಧಾರ ಮಾಡುವುದು ಅಂದ್ರೆ ಏನು? 10% ಇದ್ದವನ್ನ 11% ಮಾಡೋದು ಆ ತರ ಅಲ್ಲ. ಸಂ ಉದ್ಧರ್ತ, ಅವನಿಗಿರುವಂತ ಎಲ್ಲಾ ರೀತಿಯಾದಂತ ಕಷ್ಟ ನಷ್ಟಗಳನ್ನು ದೂರ ಮಾಡಿ, ಅವನ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕರ್ಮ ಬಂಧಗಳು ಅವನನ್ನು ಬಿಟ್ಟು ಹೋಗುವಂತೆ ಮಾಡಿ ನಾನು ಅವನಿಗೆ ಉದ್ಧಾರ ಮಾಡ್ತೀನಿ. ಅಂದ್ರೆ ಮೃತ್ಯು ಸಂಸಾರ ಸಾಗರಾತ್ ಸಮುದ್ಧರ್ತ. ಈ ಸಂಸಾರ ಅನ್ನೋದೇನು? ಮೃತ್ಯುಯುಕ್ತವಾದದ್ದು ಸಂಸಾರ. ಮೃತ್ಯು ಸಂಸಾರ ಅಂದ್ರೆ ಮೃತ್ಯುವಿನಿಂದ ಸಹಿತವಾದದ್ದು ಸಂಸಾರ. ನಮ್ಮ ಜನ್ಮ, ಸಂಸಾರ ಶಬ್ದಕ್ಕೆ ನಮ್ಮ ಹುಟ್ಟು ಅಂತ ಅರ್ಥ. ಹುಟ್ಟಿನಿಂದ ನಮಗೆ ಸಿಗುವಂತ ಜೀವನಕ್ಕೆ ಸಂಸಾರ. ಇಲ್ಲಿ ಯಾವತ್ತು ಬೇಕಾದರೂ ಮರಣ ಬರಬಹುದು. ಮರಣಕ್ಕೆ ಆವತ್ತು ಇವತ್ತು ಅಂತಿಲ್ಲ. ಅಜ್ಞಾತ ಅಹಿವತ್ ಪ್ರತಿಬದ್ಧತೆ ಅಂತ. ಹಾವು ಗೊತ್ತಿಲ್ಲದಂತೆ ಕಚ್ಚಿ ಓಡೋಗ್ ಬಿಡತ್ತೆ. ನಾವೆಲ್ಲೋ ಒಂದ್ ಕಡೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಾವು ಕಚ್ಚಿದ್ದು ಗೊತ್ತಾಗೋದಿಲ್ಲ. ಹಾಗೆ ನಮಗೆ ನಾವು ಮರಣದ ಬಗ್ಗೆ ಆಲೋಚನೆ ಮಾಡಿರೋದಿಲ್ಲ. ಯಾವುದಾದರೆ ಕ್ಷಣದಲ್ಲಿ ಸಾವು ಬಂದು ಬಿಡಬಹುದು. ಹಾಗಾಗಿ ಸಂಸಾರದಲ್ಲಿ ಮೃತ್ಯು ಜೊತೆಯಲ್ಲೇ ಇರುವಂತದ್ದು. ಎಂದೆಂದಿಗೂ ನಮ್ಮ ಮರಣ ನಮ್ಮ ಜೊತೆಯಲ್ಲೇ ಇರುತ್ತೆ. ಆದ್ರದ್ದು ನಮ್ಮ ಮೇಲೆ ಆಕ್ರಮಣ ಮಾಡಿರೋದಿಲ್ಲ ಅಷ್ಟೇ. ಆಕ್ರಮಣ ಯಾವಾಗ ಬೇಕಾದ್ರೂ ಮಾಡ್ಬೋದು, ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಮೃತ್ಯುವಿನಿಂದ ಸಹಿತವಾದದ್ದು ಸಂಸಾರ. ಈ ನಮ್ಮ ಹುಟ್ಟು ಅನ್ನೋದು ಸದಾ ಮೃತ್ಯುವಿನ ಜೊತೆಯಲ್ಲೇ ಇರುವಂಥದ್ದು. ಇದು ದೊಡ್ಡ ಸಾಗರ. ಈ ಒಂದು ಜನ್ಮಕ್ಕೆ ಸಂಬಂಧ ಪಡುವಂಥದ್ದಲ್ಲ. ಅನಾದಿ ಕಾಲದಿಂದ ಜನ್ಮ ಮರಣಗಳು ಜಾತಸ್ಥಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಎಂಬ ಕೃಷ್ಣನ ಮಾತನಂತೆ ನಿರಂತರವಾಗಿ ಜನ್ಮ ಮರಣಗಳು ಮನುಷ್ಯನಿಗೆ ಬರ್ತನೇ ಇರುತ್ತೆ. ಇಂತಹ ಮೃತ್ಯು ಸಂಸಾರವೆಂಬ ಒಂದು ದೊಡ್ಡ ಸಾಗರ. ಮೃತ್ಯುವಿಂದ ಸಹಿತವಾದದ್ದು ಸಂಸಾರ. ಬರೀ ಒಂದು ಜನ್ಮಕ್ಕೆ ಸಂಬಂಧ ಪಡುವಂಥದ್ದಲ್ಲ, ದೊಡ್ಡ ಸಾಗರ. ನಿರಂತರವಾದ ಹುಟ್ಟು ಸಾವುಗಳೆಂಬ ದೊಡ್ಡ ಸಾಗರ. ಅದರಿಂದಾಗಿ ಅಹಂ ಸಮುದ್ಧರ್ತ, ಅವರಿಗೆ ಮತ್ತೆ ಮರಣವೂ ಬಾರದಂತೆ ಮತ್ತೆ ಜನನವೂ ಬಾರದಂತೆ ಅವರಿಗೆ ಮೋಕ್ಷವನ್ನು ಕೊಡುವವನು ನಾನಾಗಿದ್ದೇನೆ. ಹಾಗಾಗಿ ಲಕ್ಷ್ಮೀದೇವಿಯನ್ನು ಉಪಾಸನೆ, ಯಾಕಂದ್ರೆ ಮೋಕ್ಷಾಧಿಪತಿಯಾದವನು ಭಗವಂತ. ದೇವತೆಗಳೇ ಹೇಳ್ತಾರೆ ಮೋಕ್ಷವನ್ನು ಕೊಡುವ ಶಕ್ತಿ ಮಾತ್ರ ನಮಗಿಲ್ಲ ಅಂತ. ಮೋಕ್ಷ ಕೊಡೋದು ಯಾರು? ಭಗವಂತ ಮಾತ್ರ. ವಾಯೋ ವಿಷ್ಣೋಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಭಗವಂತನ ಅಂತ ಲಕ್ಷ್ಮೀದೇವಿ ಮೋಕ್ಷ ಕೊಡ್ತಾಳೆ, ಕೊಡಲ್ಲ ಅಂತಲ್ಲ. ಆದ್ರೆ ಭಗವಂತನ ಅಪ್ಪಣೆಯಂತೆ, ಭಗವಂತ ಕೊಟ್ಟ ಶಕ್ತಿಯಿಂದ ಭಗವಂತನ ಚಿತ್ತದಂತೆ ಮೋಕ್ಷ ಕೊಡ್ತಾಳೆ ಹೊರತು ಅವಳು ಕೂಡ ಸುಮ್ಮನೆ ಮೋಕ್ಷ ಕೊಡೋದಿಲ್ಲ. ಇನ್ನು ಭಗವಂತ ಯಾರಿಗೆ ಮೋಕ್ಷ ಕೊಡಬೇಕು ಅಂತ ಸೂಚನೆ ಕೊಡ್ತಾನೋ ಅವರಿಗೆ ವಾಯುದೇವರು ಕೂಡ ವಾಯುಶ್ಚ ತದನುಜ್ಞಯ, ಭಗವಂತನ ಅಪ್ಪಣೆಯಂತೆ ವಾಯುದೇವರು ಕೂಡ ಮೋಕ್ಷವನ್ನು ಕೊಡ್ತಾರೆ. ಹೀಗೆ ಮೋಕ್ಷ ಕೊಡುವಂತ ಒಂದು ಅರ್ಹತೆ ಇರೋದು ಮೋಕ್ಷಾಧಿಪತಿಯಾದ ವಿಷ್ಣುವನ ಪತ್ನಿಯಾಗಿರತಕ್ಕಂಥ ಸರಸ್ವತಿ ಲಕ್ಷ್ಮೀದೇವಿ ಮತ್ತು ಇವರ ಮಗನಾಗಿರತಕ್ಕಂಥ ವಾಯುದೇವರಿಗೆ ಮಾತ್ರ. ಮತ್ತೆ ಯಾರಿಗೂ ಆ ಶಕ್ತಿ ಇಲ್ಲ. ಅದರಲ್ಲೂ ಸುಪ್ರೀಂ, ಆ 3 ಜನರಲ್ಲೂ ಸುಪ್ರೀಂ ಅಂದ್ರೆ ಯಾರು? ಪರಮಶಕ್ತಿ. ಪರಮಾಧಿಕ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ಹೀಗಾಗಿ ನಚಿರಾತ್ ಮೈ ಆವೇಶಿತ ಚೇತಸಾಂ ಪಾರ್ಥ ನಚಿರಾತ್ ಭವಾಮಿ ಸಮುದ್ಧರ್ತ ಭವಾಮಿ ಮೈ ಆವೇಶಿತ ಚೇತಸಾಂ. ಯಾರು ಅವರ ಮನಸ್ಸನ್ನ ನನ್ನಲ್ಲೇ ಇಟ್ಟು, ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸಿ ಒಬ್ಬರನ್ನ ನಂಬಿ, ಒಂದು ಶಕ್ತಿಯನ್ನು ನಂಬಿ ನಾವು ಕೆಲಸ ಮಾಡಬೇಕಾಗತ್ತಲ್ವಾ. ಹಾಗೆ ಆ ಶಕ್ತಿ ಯಾವುದು? ಭಗವಂತ ಎಂಬ ಒಂದು ಶಕ್ತಿಯನ್ನು ನಂಬಿ ಯಾರು ತಮ್ಮ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಾರೋ ಅವರಿಗೆ ನಾನು ನಚಿರಾತ್, ತುಂಬಾ ವಿಳಂಬ ಅಂತ ಇಲ್ವೇ ಇಲ್ಲ, ಬಹಳ ಬೇಗ ಸಮುದ್ಧರ್ತ ಭವಾಮಿ, ಅವರನ್ನ ಉದ್ಧರಿಸುವವನು ಆಗುವೆನು. ಉದ್ಧರಿಸಬೇಕು ಅಂದ್ರೆ ನಾವೀಗ ಸಂಕಷ್ಟದಲ್ಲಿರಬೇಕು. ಎಲ್ಲರೂ ಕೂಡ ಹುಟ್ಟು ಸಾವುಗಳೆಂಬ ಸಂಕಷ್ಟದಲ್ಲಿದ್ದೇವೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನೇಕ ರೀತಿಯಾಗಿರುವಂತಹ ಲೌಕಿಕವಾದ, ಸಾಂಸಾರಿಕ, ವ್ಯಾವಹಾರಿಕ, ದೈಹಿಕ, ಮಾನಸಿಕವಾದ ತೊಂದರೆ ತಾಪತ್ರಯಗಳಲ್ಲಿ ನಾವು ಒಳಗಾಗಿರ್ತೀವಿ. ಅದೆಲ್ಲವನ್ನು ಕೂಡ ದಾಟಿಸಿ ಮತ್ತೆ ಈ ಒಂದು ಕಷ್ಟ ನಷ್ಟದ ಜಾಲದಲ್ಲಿ ನಾವು ಬರದಂತೆ ಭಗವಂತ ನಮ್ಮನ್ನ ಕಾಪಾಡ್ತಾನೆ. ಅಂದ್ರೆ
ಈ ನಾವು ದೇವರನ್ನ ಸರ್ವೋತ್ತಮ ಅಂತ ನಂಬಿ ದೇವರನ್ನ ಉಪಾಸನೆ ಮಾಡಿದ ಕೂಡಲೇ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ ಅಂತ ಅರ್ಥ ಅಲ್ಲ. ನಮ್ಮ ಕರ್ಮಗಳು ಕಲಿಬೇಕು. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಬರಬೇಕು. ಅದು ಬರೋವರೆಗೂ ಕೃಷ್ಣನೇ ಒಂದ್ ಕಡೆ ಹೇಳ್ತೇನೆ, ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ. ಇನ್ನೂ ಒಳ್ಳೆ 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 ಜನ್ಮಗಳೇ ನಾವು ಬರ್ತಾ ಹೋಗುತ್ತೆ. ಈಗ ನಮಗೇನು ಒಂದು ಜನ್ಮ ಬಂದಿದೆ, ಇದಕ್ಕಿಂತಲೂ ಇನ್ನೂ ಒಂದು ಒಳ್ಳೆ ಜನ್ಮ, ಇದಕ್ಕಿಂತಲೂ ಇನ್ನೂ ಒಂದು ಒಳ್ಳೆ ಜನ್ಮ, ಹಾಗೆ ನಿರಂತರವಾಗಿ ಉತ್ತಮೋತ್ತಮವಾಗಿರ್ತಕ್ಕಂಥ ಜನ್ಮಗಳು ನಮಗೆ ನಿರಂತರವಾಗಿ ಬರ್ತಾ ಹೋಗುತ್ತೆ. ಹಾಗಾಗಿ ದೇವರನ್ನ ನಂಬುವುದರಿಂದಾಗಿ, ದೇವರನ್ನು ಆಶ್ರಯಿಸುವುದರಿಂದಾಗಿ, ನಿರಂತರ ದೇವರ ಚಿಂತೆಯಲ್ಲಿ ನಾವಿರುವುದರಿಂದಾಗಿ ನಮಗೆ ನಿರಂತರ ಭಗವಂತನ ಅನುಗ್ರಹ ಆಗ್ತಾನೇ ಹೋಗುತ್ತೆ. ಮತ್ತಷ್ಟು 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 ಎತ್ತರಕ್ಕೆ ಹೋಗ್ತೇವೆ ಹೊರತು ನಾವು ಇನ್ನು ನಿಕೃಷ್ಟರಾಗೋದಿಲ್ಲ. ಈ ಲೌಕಿಕ ಪ್ರಪಂಚದಲ್ಲಿ ಇನ್ನೂ ಒಂದು 8, 10, 15 ಜನ್ಮ ಹುಟ್ಟಬೇಕಾಗಿರಬಹುದು. ಆದ್ರೆ ಹುಟ್ಟುವ ಎಲ್ಲಾ ಜನ್ಮಗಳು ಕೂಡ ಬಹಳ ಉತ್ತಮವಾದ ಜನ್ಮಗಳೇ ದೇವರ ಅನುಗ್ರಹದಿಂದ ನಮಗೆ ಬರುತ್ತೆ ಅನ್ನೋದು ಇದರ ಅಭಿಪ್ರಾಯ. ಕೊನೆಗೆ ನಮ್ಮನ್ನೇನ್ ಮಾಡ್ತಾನೆ, ಆ ಎಲ್ಲಾ ಕರ್ಮಗಳಿಂದ ಕಳೆದು ನಮಗೆ ಮೋಕ್ಷವನ್ನ ದೇವರು ಕರುಣಿಸ್ತಾನೆ ಅನ್ನೋದು ಅಭಿಪ್ರಾಯ. ಪಾರ್ಥ, ಎಲೆ ಪೃಥೆಯ ಮಗನೇ. ಪಾರ್ಥ ಅಂದ್ರೆ ಈಗಾಗಲೇ ಅರ್ಥ ನೋಡಿದ್ದೇವೆ, ತತ್ವಜ್ಞಾನಿ ಅಂತ ಅರ್ಥ. ಅಂದ್ರೆ ಯಾರು ಈ ಒಂದು ತತ್ವ ಯಥಾರ್ಥವನ್ನ ತಿಳಿಯುತ್ತಾರೋ, ತತ್ವಜ್ಞಾನಿಗಳಾಗಿರ್ತಾರೋ ಅಂತಹ ತತ್ವಜ್ಞಾನಿಗಳ ನಾಯಕನೇ ತಿಳಿಯಿತು. ತತ್ವಜ್ಞಾನಿಯೇ ಮೈ ಆವೇಶಿತ ಚೇತಸಾಂ, ಮೈ ನನ್ನಲ್ಲಿ ಆವೇಶಿತ ಚೇತಸಾಂ. ಆವೇಶಿತ ಚೇತಸ್ ಅಂದ್ರೇನು? ಪೂರ್ತಿ ಮನಸ್ಸಲ್ಲಿ ಭಗವಂತನನ್ನೇ ತುಂಬಿಕೊಂಡವರಿಗೆ ಅಂತ ಅರ್ಥ. ಭಗವಂತನನ್ನ ಕೇಂದ್ರೀಕರಿಸಿಕೊಂಡು ಎಲ್ಲವೂ ನಾವು ಕಾಯ ವಾಚ ಮನಸ್ಸು ಮಾಡುವಂತ ಪ್ರತಿಯೊಂದು ಪ್ರಕ್ರಿಯೆ ಕೂಡ ಭಗವಂತನ ಆರಾಧನೆ ಎಂಬ ಭಾವನೆಯನ್ನ ಹೊತ್ತುಕೊಂಡಂತಹ ಸಾಧಕರಿಗೆ, ಅಂತಹ ಸಾಧಕರಿಗೆ ಮೃತ್ಯು ಸಂಸಾರ ಸಾಗರಾತ್, ಮೃತ್ಯುವಿನಿಂದ ಸದಾ ಮರಣದಿಂದ ಕೂಡಿರುವಂತಹ ಸಂಸಾರವೆಂಬ ಸಮುದ್ರದಿಂದಾಗಿ ನಾನು ನಚಿರಾತ್ ಬೇಗನೆ ಸಮುದ್ಧರ್ತಾ ಭವಾನಿ, ಉದ್ಧರಿಸುವವನು ಆಗುತ್ತೇನೆ. ಅಂದ್ರೆ ಅವರಿಗೆ ಮೋಕ್ಷ ಬರುವವರೆಗೂ ಒಳ್ಳೆ 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 ಜನ್ಮಗಳನ್ನೇ ಕೊಡ್ತೇನೆ. ಆ ಒಳ್ಳೆ ಜನ್ಮಗಳೆಲ್ಲ ಮುಗಿದು ಒಳ್ಳೆ ಜನ್ಮಗಳಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡಿ ಅವರ ಪಾಲಿನ ಕರ್ಮಗಳನ್ನ ಕಳ್ಕೊಂಡ್ರು ಅಂತಾದ್ಮೇಲೆ ಸಮುದ್ಧರ್ತಾ ಭವಾನಿ, ಮೋಕ್ಷವನ್ನೇ ಕರುಣಿಸುವವನಾಗುತ್ತೇನೆ. ಅಂದ್ರೆ ಇದು ಮತ್ತೆ ವಿಳಂಬ ಇಲ್ಲ, ಬಹಳ ಬೇಗ. ಅದ್ರ ಹಿಂದಾಗ್ಬೇಕಾದ್ರೆ ಕ್ಲೇಶೋಧಿಕ ತರಸ್ತೇಶ, ಕೇವಲ ಲಕ್ಷ್ಮೀ ಸರ್ವೋತ್ತಮಳು ಎಂಬ ಭಾವನೆಯಿಂದ ಉಪಾಸನೆ ಮಾಡಿರ್ಬೇಕಾದ್ರೆ ಅತಿ ಕಠಿಣವಾಗಿರ್ತಕ್ಕಂಥ ಮಾರ್ಗ ಅವರಿಗೆ. ಆದ್ರೆ ಇದು ಕಠಿಣವಾದದ್ದಲ್ಲ, ದೀರ್ಘಕಾಲದ್ದಲ್ಲ, ಅತ್ಯಂತ ಸುಲಭವಾದ, ಅತ್ಯಂತ ಅಲ್ಪ ಕಾಲದಲ್ಲಿ ಭಗವಂತ ನಮ್ಮನ್ನು ಉದ್ಧರಿಸುವ ಮಾರ್ಗ. ಅಂದ್ರೆ ಆ ಲಕ್ಷ್ಮೀ ಸಹಿತನಾಗಿರತಕ್ಕಂಥ ಭಗವಂತನ ಆರಾಧನೆ ಮತ್ತು ಲಕ್ಷ್ಮಿಗಿಂತಲೂ ಎತ್ತರದಲ್ಲಿರುವವನು ಭಗವಂತ. ಈ ಭಾವನೆಯಿಂದ ಭಗವಂತನನ್ನ ಪೂಜಿಸಬೇಕು ಅನ್ನೋದು ಇದರ ಅಭಿಪ್ರಾಯ. ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಶ್ರೀಕೃಷ್ಣ.